ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲೈಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಈಸಿ ಚಿಕನ್ ಕರಿ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನಿಂದು ಚಿಕನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ಒಂದು ಕೆ ಜಿಲು ಜಾಸ್ತಿ ಇರುತ್ತೆ. ಮಾಡೋ ವಿಧಾನ ಈಸಿಯಾಗಿ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಬಿಸಿಯಾಗಿ ಬಾಣಲಿದು 2 ಟೀ ಸ್ಪೂನು ಆಯಿಲ್ ಹಾಕೋಣ. ಮೀಡಿಯಮ್ 3 ಈರುಳ್ಳಿ ಕಟ್ ಮಾಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1.5 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಚೆನ್ನಾಗೆಲ್ಲ ಫ್ರೈ ಆಗೋಣ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿದೆ. ಎಲ್ಲ ಒಂದು ಫ್ರೈ ಆಗಿದೆ. 2 ಟೊಮಾಟೊ ಪೇಸ್ಟ್ ಹಾಕಿ ಚಿಕನ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಲಿಡ್ ಹಾಕಿ ಒಂದು 5 ನಿಮಿಷ ಕುಕ್ ಮಾಡಬೇಕು. ಲಿಡ್ ಓಪನ್ ಹಾಕೋಣ. 2 ಟೈಮ್ ನಾನು ಇದೊಂದು ಮಿಕ್ಸ್ ಹಾಕಿಟ್ಟಿದ್ದೀವಿ. ಇದು ಮಸಾಲೆ ಪುಡಿ ಎಲ್ಲ ನಾವು ಒಟ್ಟಿಗೆ ಹಾಕಿ ಎಲ್ಲ ಒಂದು ಬಿಸಿ ಹಾಕಿಟ್ಟಿದ್ದೀವಿ. 1.5 ಟೀ ಸ್ಪೂನು ಧನಿಯಾ ಪೌಡ್ರ್, 1.5 ಟೀ ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರ್ ಎಲ್ಲ ಒಂದು ಬಿಸಿ ಮಾಡಿ ಮಸಾಲೆ ಎಲ್ಲ ಬಿಸಿ ಹಾಕಿ ಹಸಿ ವಾಸನೆ ಹೋಗಬೇಕು. ಒಂದು ಫ್ರೈ ಹಾಕಿದ್ದು ಹಾಕೋಣ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ, ಕರಿಬೇವಿನ ಸೊಪ್ಪು, ಗರಂ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಬೇಕು. ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂದು 15 ನಿಮಿಷ ಲಿಡ್ ಹಾಕಿ ಕುಕ್ ಮಾಡಬೇಕು. ಈಗ ನಮ್ಮದು ಚಿಕನ್ ಕರಿ ರೆಡಿ ಆಗಿದೆ ನೋಡಿರಿ. ನಾನು 2-3 ಟೈಮ್ ಇದೊಂದು ಮಿಕ್ಸ್ ಹಾಕಿಟ್ಟಿದ್ದೀವಿ ನೋಡಿರಿ. ಈಗ ನಮ್ಮದು ಚಿಕನ್ ಕರಿ ಎಲ್ಲ ರೆಡಿ ಆಗಿದೆ. ಈಚೆ ಅಲ್ವಾ? ಈ ರೀತಿಯಲ್ಲಿ ಎಲ್ಲರೂ ಟ್ರೈ ಮಾಡಬೇಕು ಚಿಕನ್ ಕರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.